ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾ ಕಡೂಸ್ ಚಾನಲ್. ನನ್ನ ಲಾಸ್ಟ್ ವಿಡಿಯೋನಲ್ಲಿ ನಾನು ಪಾರ್ಟ್ಸ್ ಆಫ್ ಸ್ಪೀಚ್ನ ಎಕ್ಸ್ಪ್ಲನೇಷನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆನಂತರ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಫಸ್ಟ್ ಬರೋದು ನೌನು, ಅದನ್ನು ಕೂಡ ನಾನು ಎಕ್ಸ್ಪ್ಲನೇಷನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದೆರಡರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇವತ್ತಿನ ವಿಡಿಯೋನಲ್ಲಿ ನಾನು ಬಂದುಬಿಟ್ಟು ವರ್ಬ್ ಆ್ಯಂಡ್ ಇಟ್ಸ್ ಟೈಪ್ಸನ್ನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ವರ್ಬ್ ಅಂದರೆ ಕ್ರಿಯಾಪದ ಮತ್ತು ಅದರ ವರ್ಗಗಳು ಅಂತಂದು ಹೇಳ್ತೀವಿ ನಾವು ಕನ್ನಡದಲ್ಲಿ. ಸೊ ವರ್ಬ್ ಅಂದ್ರೇನು? ಅ ವರ್ಬ್ ಈಸ್ ಎ ವರ್ಡ್ ದ್ಯಾಟ್ ಶೋಸ್ ಆ್ಯನ್ ಆ್ಯಕ್ಷನ್. ಅಂದರೆ ಒಂದು ಕ್ರಿಯೆಯನ್ನು ತೋರಿಸೋದಕ್ಕೆ ವರ್ಬ್ ಅಂತ ಹೇಳ್ತೀವಿ. ಕ್ರಿಯೆ ಅಂದರೆ ಯಾವ ಥರ? ಅವ್ರು ಕೂತ್ರೋ, ನಿಂತರೋ, ಓಡ್ತಾ ಇದ್ದಾರೋ, ನಡೀತಾ ಇದ್ದಾರೋ, ಹಾಡ್ತಾ ಇದ್ದಾರೋ, ಮಲಗಿದಾರೋ ಅಂತ ಈ ಥರದ್ದೆಲ್ಲ ನಾವು ಹೇಳ್ತೇವೆ. ಅಂದರೆ ಒಂದು ಮನುಷ್ಯ, ಒಂದು ವಸ್ತು ಏನು ಕೆಲಸ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ನಾವು ವರ್ಬ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಶೀ ಈಸ್ ಪ್ಲೇಯಿಂಗ್ ಖೋಖೋ. ಅವಳೇನು ಮಾಡ್ತಾ ಇದ್ದಾಳೆ? ಖೋಖೋನ ಆಟ ಆಡ್ತಾ ಇದ್ದಾಳೆ. ಹೀ ಈಸ್ ರನ್ನಿಂಗ್ ಆನ್ ದ ಕಾರಿಡಾರ್ ಮೇಲೆ ಅವನೇನು ಮಾಡ್ತಾ ಇದ್ದಾನೆ? ರನ್ನಿಂಗ್ ಅಂದರೆ ಓಡ್ತಾ ಇದ್ದಾನೆ. ದೇ ಆರ್ ವಾಕಿಂಗ್ ಇನ್ ದ ಪಾರ್ಕಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ? ವಾಕ್ ಮಾಡ್ತಾ ಇದ್ದಾರೆ, ವಾಕಿಂಗ್. ಐ ಆಮ್ ಟೀಚಿಂಗ್ ಇಂಗ್ಲೀಷ್. ನಾನು ಏನು ಹೇಳ್ತಾ ಇದ್ದೀನಿ? ಪಾಠ ಮಾಡ್ತಾ ಇದ್ದೀನಿ, ಟೀಚಿಂಗ್ ಇಂಗ್ಲೀಷ್ ಅಂತ. ಈ ಥರದ್ದು ನಾವೇನು ಮಾಡ್ತೇವಲ್ಲ, ನಾವೇನು ಕೆಲಸಗಳನ್ನು ಮಾಡ್ತೇವಲ್ಲ, ಅದಕ್ಕೆ ವರ್ಬ್ ಅಂತ ಹೇಳ್ತೀವಿ. ವರ್ಬ್ ಟೈಪ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಸೆವೆರಲ್ ವೇಸ್ ಡಿಪೆಂಡಿಂಗ್ ಆನ್ ವಾಟ್ ಯು ಆರ್ ಸ್ಟಡಿಂಗ್. ವರ್ಬನ್ನು ನಾವು ಯಾವ ಥರ ಕ್ಲಾಸಿಫೈ ಮಾಡ್ಬೋದು ಅಂದರೆ ಡಿಪೆಂಡಿಂಗ್ ಆನ್ ದಿಯರ್ ಸೆವ್ರಲ್ ವೇಸ್, ಅಂದರೆ ಯಾವ ಥರ ಹೆಂಗಿರುತ್ತೆ ಅಂತ ನಾವು ನೋಡ್ತಾ ನಾವು ಅದನ್ನು ಸೆವ್ರಲ್ ವೇಸಲ್ಲಿ ನಾವು ಯಾವ ಥರ ಹೆಂಗೆ ಸ್ಟಡಿ ಮಾಡ್ತೀವಿ ಅಂತ. ಲೈಕ್ ಗ್ರಾಮರ್, ಮೀನಿಂಗ್ ಆಗಿರ್ಬೋದು, ಗ್ರಾಮರಲ್ಲಿ ಆಗಿರ್ಬೋದು, ಅದು ಒಂದು ಸ್ಟ್ರಕ್ಚರಲ್ಲಿ ಆಗಿರ್ಬೋದು. ಈ ಥರದ್ದು ಹಿಯರ್ಸ್ ಎ ಕ್ಲಿಯರ್ ಆ್ಯಂಡ್ ಆರ್ಗನೈಸ್ಡ್ ಬ್ರೇಕ್ ಡೌನ್. ಕ್ಲಿಯರಾಗಿ ಆರ್ಗನೈಸ್ಡ್ ಆಗಿ ನಾನಿಲ್ಲಿ ಚಾರ್ಟ್ ಮಾಡಿ ಒಂದೊಂದನ್ನೇ ಬ್ರೇಕ್ ಡೌನ್ ಮಾಡಿ ಹೇಳಿದ್ದೀನಿ, ಅದನ್ನು ನೋಡ್ಕೊಳ್ಳಿ ನೀವು. ಫಸ್ಟ್ ಒನ್ ಈಸ್ ಬೈ ಫಂಕ್ಷನ್. ವಾಟ್ ದ ವರ್ಬ್ ಡಸ್ ಇನ್ ಅ ಸೆಂಟೆನ್ಸ್. ಅದ್ರದ್ದು ಫಂಕ್ಷನ್ ಅಂದರೆ ಅದ್ರ ಕೆಲಸ ಏನು ಮಾಡುತ್ತೆ ವರ್ಬು ಸೆಂಟೆನ್ಸಲ್ಲಿ ಏನು ಕೆಲಸ ಮಾಡುತ್ತೆ ಅಂತ. ಅದರಲ್ಲಿ ಫಸ್ಟ್ ಒನ್ ಯಾವ್ದು ಬರುತ್ತೆ? ಆ್ಯಕ್ಷನ್ ವರ್ಬ್ಸ್. ಆ್ಯಕ್ಷನ್ ವರ್ಬ್ಸ್ ಅಂದರೆ ಇಟ್ ಶೋಸ್ ಫಿಸಿಕಲ್ ಆರ್ ಮೆಂಟಲ್ ಆ್ಯಕ್ಷನ್. ಅಂದರೆ ಫಿಸಿಕಲ್ ವರ್ಕ್, ಒಂದು ಫಿಸಿಕಲಿನಾದರೂ ಮಾಡೋದಿರ್ಬೋದು, ಇಲ್ಲ ಮೆಂಟಲಿನಾದರೂ ಮಾಡೋದಿರ್ಬೋದು. ಅದಕ್ಕೆ ನಾವೇನು ಹೇಳ್ತೀವಿ? ಆ್ಯಕ್ಷನ್ ವರ್ಬ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ರನ್, ಈಟ್, ರೈಟ್, ಥಿಂಕ್, ಬಿಲೀವ್. ರನ್ ಅಂದರೆ ಓಡೋದಲ್ರಿ, ಫಿಸಿಕಲಿ ಮಾಡೋದು ನಾವು. ಈಟ್ ಫಿಸಿಕಲಿ, ರೈಟ್ ಫಿಸಿಕಲಿ, ಥಿಂಕ್ ಅಂದರೆ ಮೆಂಟಲಿ ಬರುತ್ತೆ, ಬಿಲೀವ್ ಅಂದರೆ ಮೆಂಟಲಿ ಬರುತ್ತೆ. ಇದೆಲ್ಲ ಏನಂದರೆ ಆ್ಯಕ್ಷನ್ ವರ್ಬ್ಸ್ ಆಯಿತು. ಎಕ್ಸಾಂಪಲ್, ಶಿ ರನ್ಸ್ ಎವ್ರಿ ಮಾರ್ನಿಂಗ್, ಫಿಸಿಕಲ್ ಆ್ಯಕ್ಷನ್. ರನ್ಸ್ ಅಂದರೆ ಫಿಸಿಕಲ್ ಆ್ಯಕ್ಷನ್. ಲಿಯಾ ಕುಕ್ಸ್ ಡೇಲಿ, ಫಿಸಿಕಲ್ ಆ್ಯಕ್ಷನ್, ಕುಕ್ಸ್. ಶಿ ಓಪನ್ ದ ಡೋರ್ ಅಂದರೆ ಫಿಸಿಕಲ್ ಆ್ಯಕ್ಷನ್ ಆಯಿತು. ಶಿ ಥಿಂಕ್ಸ್ ಅ ಲಾಟ್, ಥಿಂಕ್ಸ್ ಅಂದರೆ ಏನಾಯಿತು ಇಲ್ಲಿ? ಮೆಂಟಲ್ ಆ್ಯಕ್ಷನ್ ಆಯಿತು. ಸೊ ನಮ್ಮದು ಫಿಸಿಕಲ್ ಮತ್ತು ಮೆಂಟಲಿ ಏನು ಡಿಪೆಂಡ್ ಆಗಿರುತ್ತಲ್ಲ ಅದಕ್ಕೆ ಆ್ಯಕ್ಷನ್ ವರ್ಬ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಲಿಂಕಿಂಗ್ ವರ್ಬ್. ಹೆಸರೇ ಹೇಳುತ್ತೆ ನಿಮ್ಗೆ ಲಿಂಕಿಂಗ್ ಅಂದರೆ ಏನಂದರೆ ಸೆಂಟೆನ್ಸನ್ನು ಎರಡು ಪದಗಳನ್ನು ಕೂಡಿಸೋದಕ್ಕೆ ಲಿಂಕಿಂಗ್ ಅಂತ ಹೇಳ್ತೇವೆ ನಾವು. ಇಟ್ ಕನೆಕ್ಟ್ಸ್ ದ ಸಬ್ಜೆಕ್ಟ್ ಟು ಮೋರ್ ಇನ್ಫಾರ್ಮೇಷನ್. ಸಬ್ಜೆಕ್ಟ್ ಅಂದರೆ ಫಸ್ಟ್ ಇಲ್ಲೇನಿರುತ್ತಲ್ಲ ಇದು ಸಬ್ಜೆಕ್ಟು, ಇದು ವರ್ಬು, ಇಲ್ಲಿ ಲಾಸ್ಟಿಗೆ ಬರೋದು ಇದು ಆಬ್ಜೆಕ್ಟ್ ಆಗುತ್ತೆ. ಸೊ ಸಬ್ಜೆಕ್ಟನ್ನು ಭಾಳ ಇನ್ಫಾರ್ಮೇಷನಿಗೆ ಲಿಂಕ್ ಮಾಡೋದಕ್ಕೆ ಲಿಂಕಿಂಗ್ ವರ್ಬ್ ಅಂತೇವಿ. ಲಿಂಕಿಂಗ್ ವರ್ಬ್ ಅಂದರೆ ಯಾವ ಥರ? ಈಸ್, ಆಮ್, ಆರ್, ವಾಸ್, ವರ್, ಸೀಮ್, ಫೀಲ್, ಇದೆಲ್ಲ ಏನಾಗುತ್ತೆ? ಲಿಂಕಿಂಗ್ ವರ್ಬ್ ಆಗುತ್ತೆ. ಎಕ್ಸಾಂಪಲ್, ಹೀ ಈಸ್ ಟಯರ್ಡ್. ನೋಡಿ, ಹೀ ಅಂದರೆ ಅವನನ್ನು ತುಂಬ ವಿಷಯಕ್ಕೆ ಲಿಂಕ್ ಮಾಡಿರೋದ್ರಿಂದ ಈಸ್ ಟಯರ್ಡ್ ಬರುತ್ತೆ. ದೇ ಆರ್ ಪ್ಲೇಯಿಂಗ್, ಅವ್ರೇನು ಮಾಡ್ತಾ ಇದ್ದಾರೆ? ಆಟ ಆಡ್ತಾ ಇದ್ದಾರೆ. ಆರ್ ಅನ್ನೋದು ಲಿಂಕಿಂಗ್ ವರ್ಬ್ ಆಯಿತು. ಐ ಫೀಲ್ ಸೋ ಸ್ಲೀಪಿ ನಾವ್. ಐ ಅನ್ನೋದು ಸಬ್ಜೆಕ್ಟ್ ಆಯ್ತು ರೀ, ಫೀಲ್ ಅನ್ನೋದು ಲಿಂಕಿಂಗ್ ವರ್ಬ್ ಆಯಿತು. ಸ್ಲೀಪಿ ನಾವ್, ತುಂಬ ನಿದ್ದೆ ಬರ್ತಾ ಇದೆ. ಸೊ ಇಲ್ಲಿ ಏನಂದರೆ ಒಂದು ವಸ್ತುನ ತುಂಬ ವಿಚಾರಗಳಿಗೆ ಲಿಂಕ್ ಮಾಡೋದಕ್ಕೆ ಲಿಂಕಿಂಗ್ ವರ್ಬ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಈಸ್ ಹೆಲ್ಪಿಂಗ್ ವರ್ಬ್. ಇದಕ್ಕೆ ಇನ್ನೊಂದು ವರ್ಡ್ ಆಕ್ಸಿಲರಿ ವರ್ಬ್ ಅಂತಲೂ ಹೇಳ್ತಾರೆ. ಇಟ್ ಹೆಲ್ಪ್ಸ್ ದ ಮೇನ್ ವರ್ಬ್ ಶೋ ಟೆನ್ಸ್, ಮೂಡ್ ಆರ್ ವಾಯ್ಸ್. ಮೇನ್ ವರ್ಬು ಅದರದ್ದು ಏನಂದರೆ ಟೆನ್ಸ್ ಅಂದರೆ ಪ್ರೆಸೆಂಟ್, ಪಾಸ್ಟ್ ಟೆನ್ಸ್, ಟೈಮ್ ಹೇಳೋದಕ್ಕೂ ಆಗುತ್ತೆ ರೀ. ಮೂಡ್ ಹೇಳುತ್ತೆ, ವಾಯ್ಸ್ ಹೇಳುತ್ತೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಯಾವ ಥರ ಇರುತ್ತೆ? ಬಿ, ಹ್ಯಾವ್, ಡೂ, ವಿಲ್, ಕ್ಯಾನ್, ಶುಡ್, ಮೇ, ಈ ಥರದ್ದೆಲ್ಲ ಹೆಲ್ಪಿಂಗ್ ವರ್ಬ್ಸ್ ಇರುತ್ತೆ ರೀ.
ಎಕ್ಸಾಂಪಲ್, ಶಿ ಈಸ್ ಸ್ಟಡಿಯಿಂಗ್. ಈಸ್ ಅನ್ನೋದು ಏನಾಗತ್ತೆ ರೀ, ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಹಿ ಕ್ಯಾನ್ ಸ್ವಿಮ್ ವೆರಿ ವೆಲ್. ಕ್ಯಾನ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ದೇ ವಿಲ್ ವಿಸಿಟ್ ಅಸ್ ಟುಮಾರೋ. ವಿಲ್ ಅನ್ನೋದು ಏನಾಗುತ್ತೆ, ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಹಾಗಿದ್ರೆ ಇಲ್ಲೂ ನೋಡಿ, ಲಿಂಕಿಂಗ್ ವರ್ಬ್ಸು ಹೆಲ್ಪಿಂಗ್ ವರ್ಬ್ಸಿಗೂ ಏನು ಡಿಫ್ರೆನ್ಸ್ ಇಲ್ಲ, ಎಲ್ಲನೂ ಸೇಮ್ ಇದೆ ಅಲ್ಲ. ಬಟ್ ಅಂದರೂ ಕೂಡ ಏನು ಡಿಫ್ರೆನ್ಸ್ ಕಂಡು ಹಿಡಿಬೋದು ಅಂದರೆ, ನೀವು ಲಿಂಕಿಂಗ್ ವರ್ಬ್ಸ್ ಯಾವಾಗಲೂ ಏನಂದರೆ ಸಬ್ಜೆಕ್ಟನ್ನು ತುಂಬ ವಿಚಾರಗಳ ಕಡೆಗೆ ಕರ್ಕೊಂಡು ಹೋಗುತ್ತೆ. ಹೆಲ್ಪಿಂಗ್ ವರ್ಬ್ ಏನಂದರೆ ಸಬ್ಜೆಕ್ಟು ಯಾವ ಮೂಡಲ್ಲಿದೆ, ಯಾವ ಟೆನ್ಸಲ್ಲಿದೆ, ಯಾವ ವಾಯ್ಸಲ್ಲಿದೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಹೆಂಗೆ ಏನು ಅಂತ ಹೇಳೋದನ್ನೇ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೇವೆ ರೀ ನಾವು. ಸೊ ಇದೇ ಡಿಫ್ರೆನ್ಸು ಲಿಂಕಿಂಗ್ ಮತ್ತು ಹೆಲ್ಪಿಂಗಿಗೆ. ಲಿಂಕಿಂಗ್ ವರ್ಬ್ಸು ಸಬ್ಜೆಕ್ಟನ್ನು ತುಂಬ ವಿಷಯದ ಕಡೆ ಎಳ್ಕೊಂಡು ಹೋಗೋದಕ್ಕೆ ಲಿಂಕಿಂಗ್ ವರ್ಬ್ ಅಂತ ಹೇಳ್ತೇವೆ ರೀ. ಹೆಲ್ಪಿಂಗ್ ವರ್ಬು ಸಬ್ಜೆಕ್ಟು ಯಾವ ಥರ ಹೆಂಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೇವೆ. ಅದು ಫಸ್ಟ್ ಒನ್ ಏನು, ಬೈ ಫಂಕ್ಷನ್ ಆತ್ರಿ ವರ್ಬ್ಸಿಂದು. ಸೆಕೆಂಡ್ ಒನ್ ಬೈ ಸ್ಟ್ರಕ್ಚರ್, ಆಬ್ಜೆಕ್ಟ್ ಆರ್ ನೋ ಆಬ್ಜೆಕ್ಟ್. ಆಬ್ಜೆಕ್ಟ್ ಇದ್ದಾಗಲೂ ಕೂಡ ಇಲ್ದಾಗೂ ಕೂಡ ಯಾವ ಥರ ಮಾಡ್ಬೋದು ಅಂತ. ಫಸ್ಟ್ ಒನ್ ಈಸ್ ಟ್ರಾನ್ಸಿಟಿವ್ ವರ್ಬ್ಸ್. ಇಟ್ ರಿಕ್ವೈರ್ಸ್ ಅ ಡೈರೆಕ್ಟ್ ಆಬ್ಜೆಕ್ಟ್ ಟು ಕಂಪ್ಲೀಟ್ ದಿಯರ್ ಮೀನಿಂಗ್. ಈ ಟ್ರಾನ್ಸಿಟಿವ್ ವರ್ಬ್ಸಲ್ಲಿ ಆಬ್ಜೆಕ್ಟ್ ಬೇಕ್ರಿ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸೆಂಟೆನ್ಸಿಗೆ ಇದಿಷ್ಟು ಬೇಕ್ರಿ. ಸೊ ಟ್ರಾನ್ಸಿಟಿವಲ್ಲಿ ಏನಂದರೆ ಇದು ಸಬ್ಜೆಕ್ಟು ವರ್ಬು ಆಬ್ಜೆಕ್ಟು ಬೇಕೇ ಬೇಕ್ರಿ. ಇಲ್ಲ ಅಂತಂದರೆ ಟ್ರಾನ್ಸಿಟಿವ್ ವರ್ಬ್ಸ್ ಮಾಡೋಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್, ಹೀ ಕಿಕ್ಡ್ ದ ಬಾಲ್. ವಾಟ್ ಹಿ ಡಿಡ್, ಹೀ ಕಿಕ್ಡ್ ದ ಬಾಲ್. ಶಿ ಬಾಟ್ ಎ ಕಾರ್. ವಾಟ್ ಶಿ ಬಾಟ್, she bought a car. He ate the apple. What he ate, he ate a cake. ನೋಡಿ, ಈ ಮೀನಿಂಗನ್ನು ಪೂರ ಕಂಪ್ಲೀಟ್ ಮಾಡಬೇಕಂದ್ರೆ, ಒಂದು ಅರ್ಥಪೂರ್ಣವಾದಂಥ ವಾಕ್ಯ ಕೊಡಬೇಕು ಅಂದರೆ ನಮಗೇನಂದರೆ ಆಬ್ಜೆಕ್ಟ್ ಅಂದರೆ ಇಲ್ಲಿ ಬಾಲ್, ಕಾರ್, ಕೇಕ್ ಬಂತು. ಹೌದಾ, ಇದಿಷ್ಟು ಆಬ್ಜೆಕ್ಟ್ ಬೇಕೇ ಬೇಕ್ರಿ. ಇದು ಹೀ, ಶಿ, ಹೀ ಮತ್ತು ಇದೇನಾಯಿತು, ಸಬ್ಜೆಕ್ಟ್ ಆತ್ರಿ. ಇದು ಕಿಕ್ಡ್, ಬಾಟ್, ಏಟ್ ಐತಲ್ರಿ, ಇದು ವರ್ಬ್ ಆಯಿತು. ನೆಕ್ಸ್ಟ್ ಈಸ್ ಇಂಟ್ರಾನ್ಸಿಟಿವ್ ವರ್ಬ್ಸ್. ಇಟ್ ಡು ನಾಟ್ ನೀಡ್ ಅ ಡೈರೆಕ್ಟ್ ಆಬ್ಜೆಕ್ಟ್. ಇದಕ್ಕೇನ್ರಿ ಇಂಟ್ರಾನ್ಸಿಟಿವ್ಗೆ ಆಬ್ಜೆಕ್ಟ್ ಬೇಕು ಅಂತ ಹೇಳಂಗಿಲ್ಲ. ಜಸ್ಟ್ ಹಾಗೆ ಒಂದು ಫ್ಲೋನಲ್ಲಿ ಶಿ ಏಟ್, ಅವಳು ಉಂಡ್ಲು ಇಷ್ಟೇ, ಈ ಥರ ಹೇಳೋದಕ್ಕೆ ಇಂಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಶಿ ಸ್ಲೀಪ್ಸ್ ಅರ್ಲಿ. ಅವಳು ಬೇಗ ಮಲಗ್ತಾಳೆ. ಎಷ್ಟೊತ್ತಿ ಮಲಗ್ತಾಳೆ ಏನು ಅಂತ ಹೇಳಲ್ರಿ, ಬಟ್ ಬೇಗ ಮಲಗ್ತಾಳೆ. ದ ರ್ಯಾಬಿಟ್ ಜಂಪ್ಡ್. ಎಲ್ಲಿಂದ ಜಂಪ್ ಆಯಿತು ಹೇಳಲ್ಲ ರೀ, ದ ರ್ಯಾಬಿಟ್ ಜಂಪ್ಡ್ ಅಷ್ಟೇ. ಹೀ ಸ್ಲೆಪ್ಟ್ ಪೀಸ್ಫುಲಿ. ಹೆಂಗೆ ಮಲಗ್ಯಾರ, ಆರಾಮ್ ಮಲಗ್ಯಾರ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಅವಳು ಉಂಡ್ಲಾ, ಹಾಂ ಉಂಡ್ಲು. ಏನು ಉಂಡ್ಲು ಏನು ಅಂತ ಹೇಳಲ್ರಿ. ಓಡ್ತಾ ಇದ್ದಾಳ, ಹಾಂ ಓಡ್ತಾ ಇದ್ದಾಳೆ. ಎಲ್ಲಿ ಓಡ್ತಾ ಇದ್ದಾಳೆ ಏನು ಅಂತ ಹೇಳಲ್ಲ ರೀ. ಈ ಥರ ಓದ್ತಾ ಇದ್ದಾಳ, ಹಾಂ ಓದ್ತಾ ಇದ್ದಾಳೆ. ಏನು ಓದ್ತಾ ಇದ್ದಾಳೆ, ಹೆಂಗೆ ಓದ್ತಾ ಇದ್ದಾಳೆ ಅಂತ ಏನು ಹೇಳಲ್ಲ ರೀ. ಇದಕ್ಕೆ ಇಂಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ ಬೈ ಟೆನ್ಸ್ ಫಾರ್ಮ್. ಟೆನ್ಸ್ ಫಾರ್ಮಲ್ಲಿ ರೆಗ್ಯುಲರ್ ವರ್ಬ್ಸ್, ದ ವರ್ಬ್ ದ್ಯಾಟ್ ಫಾಲೋ ಅ ಪ್ಯಾಟರ್ನ್ ಟು ಮೇಕ್ ಪಾಸ್ಟ್ ಟೆನ್ಸ್. ಅಂದರೆ ವರ್ಬ್ ಯಾವಾಗಲೂ ಪಾಸ್ಟ್ ಟೆನ್ಸನ್ನು ಮಾಡೋಕ್ಕೆ ಹೋಗೋದಕ್ಕೆ ನಾವು ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ. ಆಮೇಲೆ ವರ್ಬ್ ಯಾವಾಗಲೂ ಇ ಡಿ ಫಾರ್ಮಲ್ಲೇ ಇರುತ್ತೆ. ವರ್ಬಿಗೆ ಯಾವಾಗಲೂ ಇ ಡಿ ಆ್ಯಡ್ ಆಗಿರುತ್ತೆ. ದೇ ಪ್ಲೇಡ್ ಕ್ಯಾರಮ್ ಎಸ್ಟರ್ಡೇ. ನೋಡಿ, ಪ್ಲೇಡಿಗೆ ಇ ಡಿ ಇದೆ. ಶಿ ವಾಕ್ಡ್ ಅರೌಂಡ್ ದ ಪಾರ್ಕ್. ನೋಡಿ, ವಾಕ್ ಇರೋದು ವಾಕ್ಡ್ ಆಯಿತು. ಹೌದಾ, ಇ ಡಿ ಫಾರ್ಮ್ ಇದೆ. ಸೊ ಇದಕ್ಕೆ ನಾವು ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ ಇರ್ರೆಗ್ಯುಲರ್ ವರ್ಬ್ಸ್. ಇಟ್ ಡು ನಾಟ್ ಫಾಲೋ ದ ಟಿಪಿಕಲ್ ಇ ಡಿ ಪ್ಯಾಟರ್ನ್. ಈ ಇರ್ರೆಗ್ಯುಲರ್ ವರ್ಬಲ್ಲಿ ಇ ಡಿ ಪ್ಯಾಟರ್ನ್ ಫಾಲೋ ಆಗಲ್ಲ ರೀ. ವೆನ್ ಚೇಂಜಿಂಗ್ ಟೆನ್ಸಸ್, ಟೆನ್ಸನ್ನು ಚೇಂಜ್ ಮಾಡುವಾಗ. ಇಟ್ ಚೇಂಜ್ ಫಾರ್ಮ್ ಇನ್ ದ ಪಾಸ್ಟ್. ಅಂದರೆ ಇ ಡಿ ಫಾರ್ಮನ್ನು ಬಿಟ್ಟು ಪಾಸ್ಟ್ ಟೆನ್ಸಿಗೆ ಅದು ಚೇಂಜ್ ಆಗುತ್ತೆ ನಾವು ಟೆನ್ಸ್ ಚೇಂಜ್ ಮಾಡುವಾಗ. ಫಾರ್ ಎಕ್ಸಾಂಪಲ್, ಶಿ ವೆಂಟ್ ಟು ದ ಮಾರ್ಕೆಟ್. ಇದೆಲ್ಲ ಏನಾಗುತ್ತೆ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಇದೆಲ್ಲ ವರ್ಬ್ ಏನಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಇರುತ್ತೆ. ಶಿ ವೆಂಟ್ ಟು ದ ಮಾರ್ಕೆಟ್. ಹಿ ಏಟ್ ಆ್ಯನ್ ಆ್ಯಪಲ್. ದ ಬೇಬಿ ಸ್ಲೆಪ್ಟ್ ಆನ್ ದ ಫ್ಲೋರ್. ಸೊ ನೋಡಿ, ಇಲ್ಲೆಲ್ಲ ಏನಾಗುತ್ತೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಆಗುತ್ತೆ. ಜಸ್ಟ್ ನಾವು ಹೆಂಗಂದ್ರೆ ಟೆನ್ಸನ್ನು, ಕಾಲನ ನಾವು ಭೂತಕಾಲಕ್ಕೆ ನಾವು ವರ್ಗಾವಣೆ ಮಾಡುವಾಗ ಏನಂದರೆ ಅದು ಜಸ್ಟ್ ಫಸ್ಟ್ ಫಾರ್ಮ್ ಬರೋದು ಯಾವುದಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಆ ಫಾರ್ಮಿಗೆ ನಾವು ಈ ವರ್ಬ್ಸ್ನ ಕನ್ವರ್ಟ್ ಮಾಡೋದು ಅಷ್ಟೇ ರೀ. ಇದಕ್ಕೆ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ ಬೈ ಮೀನಿಂಗ್ ಆರ್ ರೋಲ್. ಫಸ್ಟ್ ಒನ್ ಈಸ್ ಮಾಡಲ್ ವರ್ಬ್ಸ್.
ಇಟ್ ಎಕ್ಸ್ಪ್ರೆಸ್ ಎಬಿಲಿಟಿ, ಪರ್ಮಿಷನ್, ಪಾಸಿಬಿಲಿಟಿ ಅವ್ರ ಅಬ್ಲಿಗೇಷನ್. ಅಂದರೆ ಅವ್ರ ಎಬಿಲಿಟಿನ ತೋರಿಸುತ್ತೆ ರೀ, ಪರ್ಮಿಷನ್ ಕೊಡೋದನ್ನು ತೋರಿಸುತ್ತೆ, ಪಾಸಿಬಿಲಿಟಿ ಅಂದರೆ ಏನಾದರೂ ಕೆಲಸ ಹೇಳಿರ್ತಾರೆ ಪಾಸಿಬಿಲಿಟಿ ಇದೆಯೋ ಇಲ್ಲ ಅಂತ ತೋರಿಸುತ್ತೆ, ಆರ್ ಆಬ್ಲಿಗೇಷನ್ ಅಂದರೆ ಆಗಲ್ಲ ಅಂದರೆ ಆಗಲ್ಲ, ಈ ಥರದ್ದನ್ನು ಹೇಳುತ್ತೆ. ಮಾಡೆಲ್ ವರ್ಬ್ಸ್ ಅಂದರೆ ಯಾವುದದು? ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ಶಾಲ್, ಶುಡ್, ವಿಲ್, ವುಡ್. ಇದೆಲ್ಲ ಏನಂದರೆ ಮಾಡೆಲ್ ವರ್ಬ್ಸ್ ಆಗುತ್ತೆ. ಫಸ್ಟ್ ಒನ್, ಯು ಮಸ್ಟ್ ಫಿನಿಶ್ ಯುವರ್ ವರ್ಕ್. ಯು ಮಸ್ಟ್ ಅನ್ನೋದು ಏನಾಗುತ್ತೆ? ಮಾಡೆಲ್ ವರ್ಕ್ ಆಗುತ್ತೆ, ಮಾಡೆಲ್ ವರ್ಬ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ಎಬಿಲಿಟಿ. ಯು ಮಸ್ಟ್ ಫಿನಿಶ್ ಯುವರ್ ವರ್ಕ್, ನೀ ಮಾಡಲೇಬೇಕು ಈ ಕೆಲಸನ ಅಂತ. ಶಿ ಕ್ಯಾನ್ ಸ್ಪೀಕ್ 3 ಲ್ಯಾಂಗ್ವೇಜಸ್ ಫ್ಲೂಯೆಂಟ್ಲಿ. ಸೊ ಇದು ಕೂಡ ಎಬಿಲಿಟಿ ಆಗುತ್ತೆ. ಫ್ಲೂಯೆಂಟ್ ಆಗಿ ಅವರು 3 ಲ್ಯಾಂಗ್ವೇಜನ್ನು ಮಾತಾಡ್ತಾರೆ ಅಂತ. ಇಟ್ ಮೇ ರೇನ್ ಟುಮಾರೋ, ನಾಳೆ ಮಳೆ ಆಗ್ಬೋದು, ಇದು ಪಾಸಿಬಿಲಿಟಿ ಆಗುತ್ತೆ. ಅಂದರೆ ಆದರೂ ಆಗ್ಬೋದು ಅಂತ ಪಾಸಿಬಿಲಿಟಿಲಿ ಎಲ್ಲಿ ಹೇಳ್ತೀವಲ್ರಿ, ಆ ಥರದ್ದಾಗತ್ತೆ. ನೆಕ್ಸ್ಟು ಪರ್ಮಿಷನ್ನಿಗೆ ಏನಂದರೆ ಐ ಶಾಲ್ ಕಮ್ ಟು ಸ್ಕೂಲ್ ಟುಮಾರೋ. ಇದೇನಂದರೆ ಪರ್ಮಿಷನ್ ಆಗುತ್ತೆ, ಅಂದರೆ ಪರ್ಮಿಷನ್ ಸೀಕಿಂಗ್, ಪರ್ಮಿಷನ್ ತಗೊಳ್ಳೋದಕ್ಕೆ ಅದಕ್ಕೇನಾಗುತ್ತೆ, ಇದು ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್ ಈಸ್ ಸ್ಟೇಟಿವ್ ವರ್ಬ್ಸ್. ಇಟ್ ಡಿಸ್ಕ್ರೈಬ್ ಸ್ಟೇಟ್ಸ್, ಕಂಡೀಷನ್ಸ್, ಎಮೋಷನ್ಸ್ ಆರ್ ಥಾಟ್ಸ್. ಅಂದರೆ ಒಬ್ಬ ವ್ಯಕ್ತಿ ಯಾವ ಸ್ಟೇಟಲ್ಲಿದ್ದಾರೆ, ಯಾವ ಕಂಡೀಷನಲ್ಲಿದ್ದಾರೆ, ಯಾವ ಎಮೋಷನ್ಸ್ ಇದೆ, ಯಾವ ಥಾಟ್ಸಲ್ಲಿ ಗೋತ್ರು ಆಗ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಸ್ಟೇಟಿವ್ ವರ್ಬ್ಸ್ ಅಂತ ಹೇಳ್ತೀವಿ. ನೋ, ಲವ್, ಬಿಲೀವ್, ಓನ್, ಅಂಡರ್ಸ್ಟ್ಯಾಂಡ್ ಇವೆಲ್ಲ ಏನಂದರೆ ಸ್ಟೇಟಿವ್ ವರ್ಡ್ಸ್ ಇನ್ ಎಕ್ಸಾಂಪಲ್. ಶಿ ನೋಸ್ ಹರ್ ಸೀಕ್ರೆಟ್, ಅವ್ರಿಗೆ ಗೊತ್ತು ಇವಳು ಸೀಕ್ರೆಟು ಅಂತ ಹೇಳೋದು. ಐ ರಿಮೆಂಬರ್ ದ ಡೇ, ನಾನು ಆ ದಿನ ನೆನಪು ಮಾಡ್ಕೋತೀನಿ ಅಂತ ಹೇಳೋದು. ಶಿ ಬಿಲೀವ್ಸ್ ಇನ್ ಹಾರ್ಡ್ ವರ್ಕ್, ನಾನು ಯಾವಾಗಲೂ ಕಷ್ಟಪಟ್ಟೆ ಮುಂದೆ ಬರಬೇಕು ಅಂತ, ಅಂದರೆ ಕಷ್ಟದಲ್ಲೇ ಸುಖ ಇರೋದು, ಲೈಕ್ ಆ ಥರ ಮೀನಿಂಗಲ್ಲಿ ನಾನು ಯಾವಾಗಲೂ ಕಷ್ಟನೇ ನಂಬ್ಕೊಂಡು ಬಂದಿರೋದು ಅಂತ, ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ನಾವು ಮೇಲ್ ಬರ್ತೀವಿ ಅಂತ ಆ ಅರ್ಥದಲ್ಲಿ ಹೇಳೋದು. ಸೊ ಇದೆಲ್ಲ ಏನಂದರೆ ಸ್ಟೇಟಿವ್ ವರ್ಬ್ಸ್ ಆಗುತ್ತೆ. ಒಂದು ನಮ್ಮದು ಸ್ಟೇಟ್ ಆಫ್ ಕಂಡೀಷನ್ಸು, ಆಮೇಲೆ ಎಮೋಷನ್ಸು, ಥಾಟ್ಸ್ ಹೇಳೋದಕ್ಕೆ ಸ್ಟೇಟಿವ್ ವರ್ಬ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ ಡೈನಮಿಕ್ ವರ್ಬ್ಸ್. ಇಟ್ ಶೋ ಆ್ಯಕ್ಷನ್ಸ್ ಆ್ಯಂಡ್ ಕ್ಯಾನ್ ಬಿ ಯೂಸ್ಡ್ ಇನ್ ಕಂಟಿನ್ಯೂಸ್ ಫಾರ್ಮ್. ಅಂದರೆ ಆ್ಯಕ್ಷನ್ಸನ್ನು ಹೇಳುತ್ತೆ, ಆಮೇಲೆ ಆ ಆ್ಯಕ್ಷನ್ ಇನ್ನೂ ಕಂಟಿನ್ಯೂ ಫಾರ್ಮಲ್ಲಿ ಇರುತ್ತೆ. ಯಾವ ಥರ? ಐ ಆಮ್ ಸ್ಟಡಿಯಿಂಗ್. ನೋಡಿ, ಸ್ಟಡಿಯಿಂಗ್ ಅಂದರೆ ಇನ್ನೂ ಓದ್ತಾ ಇದ್ದಾರೆ. ಸೊ ಇದೇನಾಗುತ್ತೆ? ಐ ಆಮ್ ಸ್ಟಡಿಯಿಂಗ್. ಆ್ಯಮ್ ಅನ್ನೋದೇನಾಯ್ತು ಇಲ್ಲಿ ಡೈನಮಿಕ್ ಆಯಿತು, ಆಮೇಲೆ ಇದು ಕಂಟಿನ್ಯೂಸ್ ಫಾರ್ಮಲ್ಲಿದೆ. ಶಿ ಈಸ್ ಸಿಂಗಿಂಗ್. ಈಸ್ ಅ ಡೈನಮಿಕ್ ವರ್ಬ್, ಸಿಂಗಿಂಗ್ ING ಫಾರ್ಮ್ ಇದೆ. ದೇ ರಿವರ್ ಫ್ಲೋಸ್ ಸ್ಮೂತ್ಲಿ. ಇಲ್ಲಿ ನೋಡಿ, ಫ್ಲೋಸ್ ಅನ್ನೋದು ಡೈನಮಿಕ್ ವರ್ಬ್ ಆಯಿತು, ಬಟ್ ಸ್ಮೂತ್ಲಿ ಅನ್ನೋದು ಕಂಟಿನ್ಯೂಸ್ ಆಗಿ ಅದು ಹರಿಯೋದ್ರಿಂದ ING ಫಾರ್ಮ್ ಇಲ್ಲಿ ಯೂಸ್ ಆಗಲ್ಲ ರೀ. ಸ್ಮೂತ್ಲಿ ಅನ್ನೋದು ಯಾವಾಗಲೂ ನದಿ ಹರಿಯೋದ್ರಿಂದ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮಲ್ಲೇ ಆಗುತ್ತೆ. ದ ರಿವರ್ ಫ್ಲೋಸ್ ಸ್ಮೂತ್ಲಿ. ನೆಕ್ಸ್ಟ್ ಈಸ್ ಸ್ಪೆಷಲ್ ವರ್ಬ್ ಫಾರ್ಮ್ಸ್. ಸ್ಪೆಷಲ್ ಆಗಿರುವಂಥ ವರ್ಬ್ ಫಾರ್ಮ್ಸ್ ಯಾವುವು? ಇನ್ಫಿನಿಟಿವ್ಸ್. ಆ್ಯಂಡ್ ಇನ್ಫಿನಿಟಿವ್ ಈಸ್ ಫಾರ್ಮ್ಡ್ ಫ್ರಮ್ ದ ವರ್ಡ್ ಟು ಟುಗೆದರ್ ವಿತ್ ದ ಬೇಸ್ ಫಾರ್ಮ್ ಪ್ರೆಸೆಂಟ್ ಟೆನ್ಸ್ ಆಫ್ ಎ ವರ್ಬ್. ಅಂದರೆ ಒಂದು ವರ್ಬ್ ಜೊತೆಗೆ ಟೂನ ಆ್ಯಡ್ ಮಾಡಿ ಏನು ಬರೀತೇವಲ್ಲ ನಾವು, ಅದಕ್ಕೆ ಇನ್ಫಿನಿಟಿವ್ಸ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಶಿ ಲೈಕ್ಸ್ ಟು ಸಿಂಗ್ ಅ ಸಾಂಗ್. ಅವಳು ಏನು ಇಷ್ಟಪಡ್ತಾಳೆ? ಅವಳು ಹಾಡು ಹೇಳೋದನ್ನು ಇಷ್ಟಪಡ್ತಾಳೆ. ಟು ಸಿಂಗ್, ನೋಡಿ, ಟು ಮತ್ತು ಸಿಂಗ್ ಇದೆರಡು ಜೊತೆಗಿದೆ ಅಲ್ರಿ, ಇದಕ್ಕೆ ನಾವು ಇನ್ಫಿನಿಟಿವ್ಸ್ ಅಂತ ಹೇಳ್ತೀವಿ. ಅಂದರೆ ನಾವು ಏನೇ ಒಂದು ಹೇಳಬೇಕಾತಂದ್ರೂ ಕೂಡ ಟೂನ ಆ್ಯಡ್ ಮಾಡಿ ಹೇಳೋದಕ್ಕೆ ಇನ್ಫಿನಿಟಿವ್ಸ್ ಅಂತ ಹೇಳ್ತೀವಿ. ಇದು ಸಿಂಗ್ ಅನ್ನೋದು ಏನಾಗುತ್ತೆ? ಬೇಸ್ ಫಾರ್ಮ್ ಆಗುತ್ತೆ, ಬೇಸ್ ಫಾರ್ಮ್ ಆಫ್ ಅ ವರ್ಬ್. ಸಿಂಗು, ಹೆಲ್ಪು, ಆಮೇಲೆ ಇಲ್ಲೇ ತೊಗೊಂಡಿರೋದು ಪ್ಲ್ಯಾನು, ಸರ್ವು, ಇವೆಲ್ಲ ಏನಂದರೆ ಫಸ್ಟ್ ಫಾರ್ಮ್ ಆಫ್ ವರ್ಬ್ ಅಂತ ಹೇಳ್ತೀವಲ್ಲ. ಫಸ್ಟ್ ಫಾರ್ಮ್ ಆಫ್ ವರ್ಬ್ ಜೊತೆಗೆ ನಾವು ಟು ಹಾಕಿದರೆ ಅದು ಇನ್ಫಿನಿಟಿವ್ಸ್ ಆಗುತ್ತೆ. ವಿ ಮೇಡ್ ಅ ಪ್ಲ್ಯಾನ್ ಟು ಹೆಲ್ಪ್ ದ ಪುವರ್. ಪ್ಲ್ಯಾನ್ ನೋಡಿ, ಪ್ಲ್ಯಾನ್ ಆದಮೇಲೆ ಟು ಬಂದಿದೆ, ಹೌದಾ? ನೆಕ್ಸ್ಟ್, ವಿ ಜಾಯಿಂಡ್ ಆರ್ಮಿ ಟು ಸರ್ವ್ ಕಂಟ್ರಿ. ಟು ಆದಮೇಲೆ ಮತ್ತೆ ಬೇಸ್ ಫಾರ್ಮ್ ಆಫ್ ವರ್ಬ್ ಬಂದಿದೆ. ನೆಕ್ಸ್ಟ್, ಜರುನ್ಸ್, ಅ ವರ್ಬ್ ಫಾರ್ಮ್ ಎಂಡಿಂಗ್ ಇನ್ ING ದ್ಯಾಟ್ ಫಂಕ್ಷನ್ಸ್ ಆ್ಯಸ್ ಅ ನೌನ್ ಇನ್ ಅ ಸೆಂಟೆನ್ಸ್. ಅಂದರೆ ವರ್ಬ್ ಫಾರ್ಮ್ ಯಾವಾಗಲೂ ING ಫಾರ್ಮಲ್ಲಿ ಎಂಡ್ ಆಗುತ್ತೆ. ಅದು ಏನಂದರೆ ನೌನ್ ಆಗಿ ಸೆಂಟೆನ್ಸಲ್ಲಿ ಫ್ರೇಮ್ ಆಗುತ್ತೆ ಅದು. ಹೀಸ್ ಫೇವ್ರೆಟ್ ಆ್ಯಕ್ಟಿವಿಟಿ ಈಸ್ ರೀಡಿಂಗ್. ರೀಡಿಂಗ್ ಅನ್ನೋದಿಲ್ಲೇ ಜರೂಂಡ್ ಆಯಿತು. ಅವ್ರ ಫೇವ್ರೆಟ್ ಆ್ಯಕ್ಟಿವಿಟಿ ಯಾವುದು? ರೀಡಿಂಗ್. ಐ ಲವ್ ಗೋಯಿಂಗ್ ಔಟ್ ಟು ರೆಸ್ಟೋರೆಂಟ್ಸ್. ಗೋಯಿಂಗ್
ಏನಾಯ್ತು ಇಲ್ಲಿ ಜೆರುಂಡ್ ಆಯ್ತು. ಐ ಲೈಕ್ ರೈಟಿಂಗ್ ಇನ್ ಪೆನ್, ನಾ ಯಾವುದ್ರಲ್ಲಿ ಬರೆಯೋಕ್ಕೆ ಇಷ್ಟಪಡ್ತೀನಿ, ಪೆನ್ನಿಂದ ಬರೆಯೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋದು. ಇದು ಏನಂದರೆ ಈ ವರ್ಬ್ ಇಲ್ಲಿ ನೌನಾಗಿ ಕನ್ವರ್ಟ್ ಆಗಿ ಇಲ್ಲಿ ಈ ಜೆರುಂಡ್ಸಲ್ಲಿ ಹೇಳೋದಕ್ಕೆ ಅದಕ್ಕೆ ನಾವು ವರ್ಬ್ ಅಂತ ಹೇಳ್ತೀವಿ. ಅದು ಐ ಎನ್ ಜಿ ಫಾರ್ಮಿಂದನೇ ಎಂಡಿಂಗ್ ಆಗಿರುತ್ತೆ. ನೆಕ್ಸ್ಟ್ ಈಸ್ ಪಾರ್ಟಿಸಿಪಲ್ಸ್. Participles are verb forms that can be used as adjective or parts of verb sentences. ಸೊ ಪಾರ್ಟಿಸಿಪಲ್ಸ್ ಏನಾಗುತ್ತೆ ಅಂದರೆ ಅದನ್ನು ಯಾವ ಥರ ಯೂಸ್ ಮಾಡ್ತೀವಿ ಅಂದರೆ ಒಂದು ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ತೀವಿ, ಇಲ್ಲ ಅಂತಂದರೆ ಪಾರ್ಟ್ಸ್ ಆಫ್ ವರ್ಬ್ ಟೆನ್ಸಸ್. ಅದರಲ್ಲಿ ವರ್ಬಲ್ಲಿ ಪಾರ್ಟ್ಸನ್ನು ಟೆನ್ಸ್ ಫಾರ್ಮಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಆಮ್ ರನ್ನಿಂಗ್ ಆನ್ ದ ಫಾರ್ಮ್. ಆಮ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ರೀ, ರನ್ನಿಂಗ್ ಅನ್ನೋದು ಕೂಡ ಇದು ಕಂಟಿನ್ಯೂಸ್ ಫಾರ್ಮು. ಸೊ ಇದೇನಾಗುತ್ತೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಆಗುತ್ತೆ. ನೆಕ್ಸ್ಟ್, ಐ ರ್ಯಾನ್ ಟು ದ ಆಫೀಸ್. ರ್ಯಾನ್ ಅನ್ನೋದು ಏನಾಗುತ್ತೆ, ರನ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಆಗುತ್ತೆ, ರ್ಯಾನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಸೊ ಐ ರ್ಯಾನ್ ಟು ದ ಆಫೀಸ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಆಯಿತು. ದೇ ಆರ್ ಸ್ಟಡಿಯಿಂಗ್ ಆ್ಯಟ್ ಹೋಮ್, ಅವರು ಮನೇಲಿ ಓದ್ಕೊತಾ ಇದ್ದಾರೆ. ಆರ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಆತ್ರಿ, ಸೊ ಇದು ಪ್ರೆಸೆಂಟ್ ಪಾರ್ಟಿಸಿಪಲ್. ನೆಕ್ಸ್ಟ್, ವಿ ಬ್ರೋಕ್ ದ ಡೋರ್. ಬ್ರೇಕ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಆಯ್ತು ರೀ, ಅದ್ರದ್ದು ಪಾಸ್ಟ್ ಟೆನ್ಸ್ ಅಂದರೆ ಕದ ಒಡೆದ್ರು ಅಂತ ಹೇಳೋದು. ಬ್ರೋಕ್ ಅಂದರೆ ಒಡೆಯೋದು, ಅವರು ಕದ ಒಡೆದ್ರಂತೆ. ಸೊ ಬ್ರೋಕ್ ಅನ್ನೋದು ಪಾಸ್ಟ್ ಟೆನ್ಸ್, ಸೊ ಇಟ್ ಈಸ್ ಎ ಪಾಸ್ಟ್ ಪಾರ್ಟಿಸಿಪಲ್. ಸೊ ಇದಿಷ್ಟು ಆಗಿತ್ತು ರೀ ವರ್ಬ್ ಫಾರ್ಮ್ಸು. ಇದರಲ್ಲೇ 5 ಟೈಪ್ಸ್ ಆಫ್ ವರ್ಬ್ ಫಾರ್ಮ್ಸ್ ಇದೆ. ಇನ್ನೊಂದು ಸಲ ಹೇಳ್ತೀನಿ, ನೋಡ್ಕೊಂಬಿಡಿ. ಬೈ ಫಂಕ್ಷನ್, ಬೈ ಫಂಕ್ಷನಲ್ಲಿ ಆ್ಯಕ್ಷನ್ ವರ್ಬ್, ಲಿಂಕಿಂಗ್ ವರ್ಬ್, ಹೆಲ್ಪಿಂಗ್ ವರ್ಬ್ಸ್ ಬರುತ್ತೆ. ಬೈ ಸ್ಟ್ರಕ್ಚರಲ್ಲಿ ಟ್ರಾನ್ಸಿಟಿವ್ ವರ್ಬ್ಸ್, ಇಂಟ್ರಾನ್ಸಿಟಿವ್ ವರ್ಬ್ಸ್ ಬರುತ್ತೆ. ಬೈ ಟೆನ್ಸಲ್ಲಿ ರೆಗ್ಯುಲರ್ ವರ್ಬ್ಸ್, ಇರ್ರೆಗ್ಯುಲರ್ ವರ್ಬ್ಸ್ ಬರುತ್ತೆ. ಬೈ ಮೀನಿಂಗ್, ಮೀನಿಂಗ್ ಥ್ರೂ ಹೋದರೆ ಮಾಡಲ್ ವರ್ಬ್ಸ್, ಸ್ಟೇಟಿವ್ ವರ್ಬ್ಸ್, ಡೈನಮಿಕ್ ವರ್ಬ್ಸ್ ಬರುತ್ತೆ. ಸ್ಪೆಷಲ್ ವರ್ಬ್ ಫಾರ್ಮ್ಸ್ ಬಂದರೆ ಇನ್ಫಿನಿಟಿವ್ಸ್ ಬರುತ್ತೆ, ಜೆರುಂಡ್ಸ್ ಬರುತ್ತೆ, ಪಾರ್ಟಿಸಿಪಲ್ಸ್ ಬರುತ್ತೆ. ಸೊ ಈ ವಿಡಿಯೋ ಎಲ್ಲ ಅರ್ಥ ಆಯಿತು ಅನ್ಕೋತೀನಿ ನಿಮಗೆ, ನಾನು ಇವತ್ತು ಟೀಚ್ ಮಾಡಿರೋದು. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಹೆಚ್ಚಿನ ಟಾಪಿಕ್ಸ್ ನಿಮ್ಗೆ ಏನಾದರೂ ನಾನು ಕನ್ನಡದಲ್ಲಿ ಟೀಚ್ ಮಾಡಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಗೆ ಗೊತ್ತಿದ್ದವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.